ಪ್ರಪಂಚ ಲೋಕ ಏನ್ ಹೇಳುತ್ತೆ ಅಂದ್ರೆ, ನಾವು ಪ್ರಹ್ಲಾದನ್ ತರನೇ ಏನೇನೋ ಕಷ್ಟ ಪಡ್ತಾ ಇದೀವಿ, ಸಂಸಾರ ಇದೆ, ಸಾಲ ಇದೆ, ಪ್ರಾಣ ಭಯ ಇದೆ, ಅನಾರೋಗ್ಯ ಇದೆ, ಏನೇನೋ ಇದೆ. ನಾವು ಭಗವಂತನ್ ಕರಿತೀವಿ, ಆದ್ರೆ ಪ್ರಹ್ಲಾದಂಗ್ ಬಂದಂಗ್ ನಮ್ಗೆ ಯಾಕೆ ಬರಲ್ಲ ಅಂತ. ನೋಡಿ, ನಾವು ಕಷ್ಟಗಳು ಬಂದಾಗ ಭಗವಂತನನ್ನ ಮರ್ತು ಬಿಡ್ತೇವೆ. ಅದೇ ನಮಗೂ ಪ್ರಹ್ಲಾದನಿಗೂ ಇರುವ ವ್ಯತ್ಯಾಸ. ನೋಡಿ, ಪ್ರಹ್ಲಾದ ಅವನು ಎಷ್ಟು ಯಾತನೆಗಳನ್ನ ಅನುಭವಿಸ್ದ, ಆದ್ರೆ ಪ್ರತಿ ಸಾರಿ ಅವನು ಭಗವಂತನ ನಾಮಸ್ಮರಣೆಯನ್ನ ಮಾತ್ರ ಬಿಡ್ಲಿಲ್ಲ. ಅವನನ್ನ ಬೆಂಕಿ ಒಳಗೆ ಹಾಕದಾಗ್ಲೂ ಕೂಡ ಹರಿನಾಮ ಸ್ಮರಣೆ ಮಾಡ್ದ. ಅವನು ಆನೆಗಳ ಕಾಲ್ ತುಳಿತಕ್ಕೆ ಹಾಕದಾಗ್ಲೂ ಕೂಡ ಅವನು ಹರಿನಾಮದ ಜಪವನ್ನು ಬಿಡ್ಲಿಲ್ಲ. ಅವನು ನಾಮ ಜಪ ಮರ್ತು ಬಿಡ್ತಾನೆ, ನಾಮ ಜಪವನ್ನ ಸದಾ ಮಾಡ್ತಾ ಇರ್ತಾನೆ. ಇದೇ ಪ್ರಹ್ಲಾದನ ಭಕ್ತಿಯ ಗುಟ್ಟು. ನಾವು ಗಂಟೆಗಟ್ಲೆ ಮೊಬೈಲ್ ಸ್ಕ್ರೋಲಿಂಗ್ ಮಾಡ್ತೀವಿ, ಗಂಟೆಗಟ್ಲೆ ಚಿಂತೆ ಮಾಡ್ತೀವಿ, ದಿನ ಪೂರ್ತಿ ಪ್ಲಾನ್ ಮಾಡ್ತೀವಿ, ಆಮೇಲೆ 10 ನಿಮಿಷ ಕೂಡ ಭಗವಂತನ ಧ್ಯಾನ, ಭಗವಂತನ ನಾಮಸ್ಮರಣೆ ಮಾಡಕ್ಕೆ ನಮಗೆ ಪುರುಸೊತ್ತೇ ಸಿಗಲ್ಲ ಅಂತ ಹೇಳ್ತೀವಿ. ಆಮೇಲೆ ನಾವೇನ್ ಹೇಳ್ತೀವಿ, ಭಗವಂತ ಯಾಕೆ ಮೌನವಾಗಿದ್ದಾನೆ ಅಂತ ನಾವು ಕೇಳ್ತೀವಿ. ಆದ್ರೆ ಆನಂದ್ ಅವರೇ, ಭಗವಂತ ಮೌನವಾಗಿಲ್ಲ. ಏನಂದ್ರೆ ನಾವು ಅವನು ಹೇಳೋದನ್ನ ನಾವು ಕೇಳ್ತಾ ಇಲ್ಲ ಅಷ್ಟೇ.